ಮೊಘಲರ, ಇಸ್ಲಾಮರ ಹಾಗೂ ಈ ಬ್ರಿಟಿಷರ ಆಳ್ವಿಕೆ ಮತ್ತು ದಾಳಿಯ ಕಾರಣದಿಂದಾಗಿ ಮತ್ತು ದೌರ್ಜನ್ಯಕ್ಕೆ ಒಳಗಾದ ಎಲ್ಲ ದೇಶ, ಸಂಸ್ಕೃತಿ, ಜನಾಂಗ ನಾಶವಾಗಿದ್ದರೂ ಭಾರತ ಉಳಿದಿರುವುದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸ್ವಾಮಿ ವಿವೇಕಾನಂದರಂತಹ ಸಾವಿರಾರು ವ್ಯಕ್ತಿಗಳು ಕಾರಣ ಎಂದು ಹಿಂದೂ ಜಾಗರಣಾ ವೇದಿಕೆ ಕ್ಷೇತ್ರೀಯ ಸಂಘಟಕ ಅಧ್ಯಕ್ಷ ಜಗದೀಶ್ ಕಾಂತಾರ್ ತಿಳಿಸಿದರು. ನಗರದ ಶ್ರೀ ಶಂಕರ ಮಠದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಯುವ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಅವರು ಮಾತನಾಡಿದರು. ಇಂದಿನ ಸ್ವಾತಂತ್ರ್ಯಕ್ಕೆ ಕಾರಣರಾದ ಎಲ್ಲರನ್ನೂ ನೆನಪಿಸಿಕೊಳ್ಳಬೇಕು. ಇತಿಹಾಸವನ್ನು ಸ್ಮರಿಸಿಕೊಂಡಾಗ ಮಾತ್ರ ನಮಗೆ ಸ್ವಾತಂತ್ರ್ಯದ ಬೆಲೆ ಏನು ಎನ್ನುವ ಕಿಮ್ಮತ್ತು ಅರಿವಾಗುತ್ತದೆ. ಅಪ್ಪ ಆಗಲಿ ಅಮ್ಮ ಆಗಲಿ ನಮಗಾಗಿ ಪಟ್ಟ ಪರಿಶ್ರಮ, ಕಷ್ಟವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಕೃತಜ್ಞತೆ ಎಂದು ಕರೆಯಬಹುದು. ಸ್ವಾತಂತ್ರ್ಯ ಬಂತು ಎಂದು ಡಬ್ಬ ಹೊಡೆಯುತ್ತಿದ್ದೇವೆ, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಾ ಇದ್ದೇವೆ, ಭಾಷಣ ಕೇಳುತ್ತಿದ್ದೇವೆ. ಆದರೆ ದುರಂತ ಏನೆಂದು ಹೇಳಿದರೆ ಸ್ವಾತಂತ್ರ್ಯ ಹೋರಾಟಗಾರರ ಇಬ್ಬರ ಹೆಸರು ಹೇಳುವುದೇ ಇಲ್ಲ. ಇವತ್ತು ಅವತ್ತು ಗುರುತಿಸದೇ ಇರಬಹುದು, ಆದರೆ ಜಗತ್ತು ಗುರುತಿಸಿದೆ. ಯಾವ ಜಗತ್ತು ಸ್ವಾಮಿ ವಿವೇಕಾನಂದರ ಹೆಸರು ಹೇಳಿದಾಗ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡುವಂತವರು ಎಂದು ಇವತ್ತು ಹೇಳುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಕೆಆರ್ ಲಕ್ಷ್ಮೀಕಾಂತ್, ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವೇಣುಗೋಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದು ಸೃಷ್ಟಿಯಾಗಿ ವೇದಗಳು ಹುಟ್ಟಿಕೊಂಡದ್ದು ಈ ಭಾರತದಲ್ಲಿ, ಉಪನಿಷತ್ತುಗಳು ಜನ್ಮ ತಾಳಿದ್ದು ಈ ಭೂಮಿಯಲ್ಲಿ, ಎಲ್ಲಿ ಋಷಿ ಮುನಿಗಳ ಆಶ್ರಯದಲ್ಲಿ. ಬ್ರಿಟಿಷರು ಹೇಳಿದ್ದೇನು? ಬ್ರಿಟಿಷರು ಅವಿದ್ಯಾವಂತರು, ಅಕ್ಷರದ ಜ್ಞಾನವೇ ಇಲ್ಲ. ವೇದಿಕೆಯನ್ನ ಹತ್ತಿ ಆ ಮಹಾಪುರುಷ ಸ್ವಾಮಿ ವಿವೇಕಾನಂದರು ಕಲೆಯನ್ನ ಹತ್ತಿ ಭಾರತದ ಹಿರಿಮೆಯನ್ನ, ಭಾರತದ ಗರಿಮೆಯನ್ನ, ಭಾರತದ ಸಿರಿವಂತಿಕೆಯನ್ನ, ಸಾಂಸ್ಕೃತಿಕ ವೈಭವವನ್ನ ಜಗತ್ತಿಗೆ ಸಾರಿ ಹೇಳುವುದರ ಮೂಲಕ ಭಾರತದ ಶಕ್ತಿಯನ್ನ, ತಾಕತ್ತನ್ನ ಜಗತ್ತಿಗೆ ತೋರಿಸಿಕೊಟ್ಟರು. ಭಾರತದ ಪುನರುತ್ಥಾನದ ಜನಕ ಅಂತ ಅವರನ್ನು ಕರೀತಾರೆ. ಸತ್ತೇ ಹೋಯಿತು ಅಂತ ಭಾವಿಸಿದ್ದಂತ ಭಾರತ ಯಾಕೆ ಸತ್ತು ಹೋಯಿತು? 600 ವರ್ಷ ಮೊಘಲರ ಆಕ್ರಮಣಕ್ಕೆ ಒಳಗಾಗಿ ಅವರ ಕುಣಿತಕ್ಕೆ ಸಿಲುಕಿ ನಲುಗಿ ಹೋದ ಭಾರತ ನಮ್ಮ ಮಾತೃಭೂಮಿ ಭಾರತ. ನಮ್ಮ ಮಾತೃಭೂಮಿ ಭಾರತ 600 ವರ್ಷದ ಮೊಘಲರ ವೇಷದ ಇಸ್ಲಾಮಿನ ಆಕ್ರಮಣಕ್ಕೆ ಒಳಗಾಗಿ ನಲುಗಿದ್ದು ಸತ್ಯ. ಆ ನಂತರದ 250 ವರ್ಷಗಳ ಕಾಲ ಬ್ರಿಟಿಷರ